ಒಂದು ಚಿಕ್ಕ ಹಳ್ಳಿಯ ತುದಿಯಲ್ಲಿ ಒಂದು ಹಳೆಯ ಮಣ್ಣಿನ ಮನೆ ಇತ್ತು. ಮನೆಯ ಮೇಲ್ಛಾವಣಿ ಅರ್ಧ ಒಡೆದಿತ್ತು. ಮಳೆ ಬಂದಾಗ ಮನೆಯೊಳಗೆ ನೀರು ತುಂತುರುವಾಗಿ ಬೀಳುತ್ತಿತ್ತು. ಆ ಮನೆಯೊಳಗೆ ಶಂಕರ್ ಎಂಬ ಕೂಲಿ ಕಾರ್ಮಿಕ ತನ್ನ ಹೆಂಡತಿ ಪಾರ್ವತಿ ಮತ್ತು ಚಿಕ್ಕ ಮಗ ರಾಜುವಿನ ಜೊತೆ ವಾಸಿಸುತ್ತಿದ್ದ. ಆ ದಿನ ರಾತ್ರಿ ಪಾರ್ವತಿ ಒಲೆಯ ಮುಂದೆ ಕುಳಿತು ರಾಗಿ ಗಂಜಿ ಮಾಡ್ತಿದ್ದಳು. ಮನೆಯಲ್ಲಿ ತರಕಾರಿ ಇರ್ಲಿಲ್ಲ, ಅಕ್ಕಿ ಕೂಡ ಮುಗ್ದಿತ್ತು. ಚಿಕ್ಕ ರಾಜು ಹಸಿವಿನಿಂದ ತಾಯಿಯ ಬಳಿ ಬಂದು ಕೇಳಿದ, ಅಮ್ಮ, ಊಟ ಇನ್ನೂ ಆಗ್ಲಿಲ್ವಾ? ಪಾರ್ವತಿ ದುಃಖ ಮರೆಮಾಚಿ ನಗುತ್ತ ಹೇಳಿದಳು, ಇನ್ನು ಸ್ವಲ್ಪ ಹೊತ್ತು ಮಗ, ನಿನ್ನಪ್ಪ ಬಂದ್ಮೇಲೆ ಒಟ್ಟಿಗೆ ಊಟ ಮಾಡೋಣ. ಅವಾಗ ರಾಜು ಬಾಗಿಲಿನ ಕಡೆ ನೋಡಿದ. ಅಪ್ಪ ಯಾವಾಗ ಬರ್ತಾರೆ? ಕೆಲ್ಸ ಜಾಸ್ತಿ ಇರ್ಬೋದು ಮಗ. ಆದ್ರೆ ಪಾರ್ವತಿಯ ಮನಸ್ಸಿನಲ್ಲಿ ಭಯ ಶುರುವಾಗಿತ್ತು. ಯಾಕಂದ್ರೆ ಇಷ್ಟು ರಾತ್ರಿಯಾದರೂ ಶಂಕರ್ ಮನೆಗೆ ಬಂದಿರಲಿಲ್ಲ. ಹೊರಗೆ ಮಳೆ ಇನ್ನೂ ಹೆಚ್ಚಾಯಿತು. ಅಷ್ಟರಲ್ಲಿ ದೂರದಿಂದ ಕೆಲವರು ಓಡುತ್ತಾ ಬರುತ್ತಿರುವ ಸದ್ದು ಕೇಳಿಸಿತು. ಪಾರ್ವತಿ, ಪಾರ್ವತಿ ಎಂದು ಯಾರೋ ಕೂಗುತ್ತಿದ್ದರು. ಪಾರ್ವತಿ ಬಾಗಿಲು ತೆರೆದಳು. ಮಳೆ ನೀರಿನಲ್ಲಿ ನೆನೆದ ಇಬ್ಬರು ಗ್ರಾಮಸ್ಥರು ನಿಂತಿದ್ದರು. ಅವರ ಮುಖದಲ್ಲಿ ಭಯ ಕಾಣಿಸುತ್ತಿತ್ತು. ಪಾರ್ವತಿ, ಧೈರ್ಯ ಮಾಡ್ಕೋ. ಶಂಕರ್ಗೆ ಕೆಲಸದ ಜಾಗದಲ್ಲಿ ಅಪಘಾತ ಆಗಿದೆ. ಪಾರ್ವತಿಯ ಕೈಯಲ್ಲಿದ್ದ ಪಾತ್ರೆ ಕೆಳಗೆ ಬಿತ್ತು. ಏನ್ ಹೇಳ್ತೀರಾ ಅಣ್ಣ? ನನ್ ಗಂಡ ಎಲ್ಲಿದ್ದಾರೆ? ಬೇಗ ಬಾ, ಆಸ್ಪತ್ರೆ ಕಡೆ ಕರೆದೊಯ್ದಿದ್ದಾರೆ. ಆ ಮಾತು ಕೇಳಿದ ತಕ್ಷಣ ಪಾರ್ವತಿ ರಾಜು ಹಿಡಿದು ಮಳೆಯಲ್ಲಿ ಓಡತೊಡಗಿದಳು. ಚಿಕ್ಕ ರಾಜು ಏನೂ ಅರ್ಥವಾಗದೆ ತಾಯಿಯ ಕೈ ಹಿಡಿದು ಓಡುತ್ತಿದ್ದ. ಹಳ್ಳಿಯ ಸಣ್ಣ ಸರ್ಕಾರಿ ಆಸ್ಪತ್ರೆ ಮುಂದೆ ಜನ ಸೇರಿದ್ದರು. ಪಾರ್ವತಿ ಒಳಗೆ ಓಡಿದಳು. ಅಲ್ಲಿ ಹಾಸಿಗೆಯ ಮೇಲೆ ಶಂಕರ್ ಮಲಗಿದ್ದ. ಅವನ ತಲೆಗೆ ಬಟ್ಟೆ ಕಟ್ಟಲಾಗಿತ್ತು. ದೇಹ ರಕ್ತದಿಂದ ನೆನೆದಿತ್ತು. ಶಂಕರ್, ಕಣ್ಣು ತೆಡಿರಿ. ಶಂಕರ್ ನಿಧಾನವಾಗಿ ಕಣ್ಣು ತೆರೆದ. ಅವನ ಧ್ವನಿ ತುಂಬಾ ದುರ್ಬಲವಾಗಿತ್ತು. ಪಾರ್ವತಿ, ರಾಜುವನ್ನ ಚೆನ್ನಾಗಿ ನೋಡ್ಕೋ. ಹೀಗೆ ಮಾತಾಡ್ಬೇಡಿ, ನಿಮ್ಗೇನು ಆಗಲ್ಲ. ಮಗ, ಚೆನ್ನಾಗಿ ಓದು, ದೊಡ್ಡವನಾಗು, ನಿನ್ನ ತಾಯಿನ ಚೆನ್ನಾಗಿ ನೋಡ್ಕೋ. ಅಪ್ಪ, ಮನೆಗೆ ಹೋಗೋಣ. ಆದರೆ ಕೆಲವೇ ಕ್ಷಣಗಳಲ್ಲಿ ಶಂಕರ್ನ ಕೈ ನಿಧಾನವಾಗಿ ಕೆಳಗೆ ಬಿತ್ತು. ಡಾಕ್ಟರ್ ಮೌನವಾಗಿ ತಲೆ ಅಲ್ಲಾಡಿಸಿದರು. ಇದನ್ನು ಕೇಳಿ ಪಾರ್ವತಿ ಜೋರಾಗಿ ಅತ್ತಳು. ನನ್ನನ್ನ ಬಿಟ್ಟು ಯಾಕೆ ಹೋದ್ರಿ? ಆ ಆಸ್ಪತ್ರೆಯೊಳಗೆ ಮೌನ ಆವರಿಸಿತು. ಆ ರಾತ್ರಿ ಶಂಕರ್ನ ದೇಹವನ್ನು ಮನೆಗೆ ತರಲಾಯಿತು. ಮನೆಯ ಮುಂದೆ ಹಳ್ಳಿಯ ಜನ ಸೇರಿದ್ದರು. ಕೆಲವರು ಪಾರ್ವತಿಗೆ ಧೈರ್ಯ ಹೇಳುತ್ತಿದ್ದರು. ಅಳಬೇಡಮ್ಮ, ದೇವರು ದೊಡ್ಡವನು, ಅವನು ನಿಮ್ಮೊಂದಿಗೆ ಯಾವಾಗಲೂ ಇರುತ್ತಾನೆ. ಆದರೆ ಪಾರ್ವತಿಯ ನೋವು ಮಾತಿನಲ್ಲಿ ಹೇಳಲಾಗದಷ್ಟು ದೊಡ್ಡದು. ಚಿಕ್ಕ ರಾಜು ತನ್ನ ತಂದೆಯ ಬಳಿ ಕುಳಿತುಕೊಂಡಿದ್ದ. ಅಮ್ಮ, ಅಪ್ಪ ಯಾಕೆ ಮಾತಾಡ್ತಿಲ್ಲ? ಆ ಪ್ರಶ್ನೆ ಕೇಳಿ ಎಲ್ಲರ ಕಣ್ಣಲ್ಲೂ ನೀರು ತುಂಬಿತು. ಪಾರ್ವತಿ ಮಗನನ್ನು ಮಡಿಲಿಗೆ ಎಳೆದುಕೊಂಡಳು. ನಿನ್ನ ಅಪ್ಪ ದೇವ್ರ ಮನೆಗೆ ಹೋಗಿದ್ದಾರೆ ಮಗ. ಅವರು ಮತ್ತೆ ಯಾವಾಗ ಬರ್ತಾರೆ? ಪಾರ್ವತಿ ಉತ್ತರ ಕೊಡಲಾಗದೆ ಅತ್ತಳು. ಮುಂದಿನ ದಿನ ಶಂಕರ್ನ ಅಂತ್ಯಕ್ರಿಯೆ ನಡೆಯಿತು. ರಾಜು ದೂರದಲ್ಲಿ ನಿಂತು ಎಲ್ಲ ನೋಡುತ್ತಿದ್ದ. ಅವನಿಗೆ ಸಾವು ಅಂದ್ರೇನು ಅನ್ನೋದು ಅರ್ಥವಾಗುತ್ತಿರಲಿಲ್ಲ. ಆದ್ರೆ ತನ್ನ ಜೀವನದಲ್ಲಿ ಏನೋ ದೊಡ್ಡದೊಂದು ಕಳೆದು ಹೋಗಿದೆ ಅನ್ನೋದು ಮಾತ್ರ ಗೊತ್ತಾಗುತ್ತಿತ್ತು. ದಿನಗಳು ಕಳೆಯತೊಡಗಿದವು. ಮನೆಯಲ್ಲಿನ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಯಿತು. ತಿನ್ನಲು ಸರಿಯಾದ ಊಟ ಇರಲಿಲ್ಲ, ಹಣ ಇರಲಿಲ್ಲ. ಕೆಲ ದಿನ ಪಾರ್ವತಿ ಊಟ ಮಾಡದೆ ಮಗನಿಗೆ ಮಾತ್ರ ಊಟ ಕೊಡುತ್ತಿದ್ದಳು. ಒಂದು ರಾತ್ರಿ ರಾಜು ಎದ್ದು ನೋಡಿದಾಗ ತನ್ನ ತಾಯಿ ಮೌನವಾಗಿ ಅಳುತ್ತಿರುವುದು ಕಾಣಿಸಿತು. ಅಮ್ಮ, ಯಾಕೆ ಅಳ್ತಿದೀಯಾ? ಪಾರ್ವತಿ ತಕ್ಷಣ ಕಣ್ಣೀರು ಒರೆಸಿಕೊಂಡಳು. ನಂತರ ಹೀಗೆ ಎಂದಳು. ಏನಿಲ್ಲ ಮಗ, ನೀನು ಮಲಗು. ನಾನು ದೊಡ್ಡವನಾದ್ಮೇಲೆ ತುಂಬಾ ಹಣ ಸಂಪಾದಿಸ್ತೀನಿ, ನಿನ್ನ ಅಳಿಸೋದಿಲ್ಲ. ಆ ಮಾತು ಕೇಳಿ ಪಾರ್ವತಿ ಮಗನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ನೀನು ಚೆನ್ನಾಗಿ ಓದ್ಬೇಕು ಮಗ, ಅದೇ ಸಾಕು. ಆ ದಿನ ಬಡತನ ರಾಜುವಿನ ಮನೆಯ ಬಾಗಿಲು ತಟ್ಟಿತ್ತು. ಆದರೆ ಅದೇ ದಿನ
ರಾಜುವಿನ ಮನಸ್ಸಿನಲ್ಲಿ ಒಂದು ಕನಸು ಹುಟ್ಟಿತ್ತು. ರಾತ್ರಿ ಆಕಾಶದಲ್ಲಿ ಮಳೆ ನಿಧಾನವಾಗಿ ಕಡಿಮೆಯಾಯಿತು. ಆದರೆ ರಾಜುವಿನ ಜೀವನದಲ್ಲಿ ಶುರುವಾದ ಕಷ್ಟದ ಮಳೆ ಇನ್ನೂ ನಿಲ್ಲಲಿಲ್ಲ.